ಬಿಜೆಪಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಬಿಜೆಪಿಗೆ ರಾಜ್ಯ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಹುದೊಡ್ಡ ಆಘಾತವನ್ನ ಕೊಟ್ಟಿದೆ. ಬಿಜೆಪಿ ಅವಧಿಯ ಕೋವಿಡ್ ಹಗರಣ ತನಿಖೆಗೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಕೋವಿಡ್ ಹಗರಣದ ತನಿಖೆಗೆ ಅಂತ ಎಸ್ಐಟಿ ರಚನೆ ಮಾಡಿದೆ. ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಾಜ್ಯ ಸರ್ಕಾರ ಈಗ ರಚನೆ ಮಾಡಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಮಾಡಿದೆ. ಕೊರೋನಾ ಟೈಮಲ್ಲಿ ಏನೆಲ್ಲ ಹಗರಣಗಳಾಗಿತ್ತು, ಅದು ಕೂಡ ಕೊರೋನಾ ಸಂದರ್ಭದಲ್ಲಿ ಅನೇಕರು ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಂಡ್ರು. ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯದಲ್ಲೂ ಕೂಡ ಭಾರಿ ಭ್ರಷ್ಟಾಚಾರ ಆಗಿತ್ತು. ಆ ಭಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಒಂದು ಎಸ್ಐಟಿ ರಚನೆ ಮಾಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ಮಾಡಿದೆ. ಇವರ ಮಗಳು ಕುಮಾರಿ ಅದಿತಿ ಡಿ ಇವರಿಗೆ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಸಹಾಯಕರ ಹುದ್ದೆಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡೋದಕ್ಕೆ ಸಚಿವ ಸಂಪುಟ ಇವತ್ತು ಒಪ್ಪುಗೊಳ್ತು. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕೈಗಾರಿಕೆ ಮತ್ತು ಗಣಿಗಾರಿಕೆಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳ ತನಿಖೆಗಾಗಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಸೃಜನೆಗೊಂಡ ವಿಶೇಷ ತನಿಖಾ ತಂಡದ ಕಾರ್ಯಾವಧಿ ಪೂರ್ಣ ಆಗಿತ್ತು. ಅದನ್ನು ಕಾರ್ಯಾವಧಿಯನ್ನು ಮತ್ತೆ 1 ವರ್ಷ ಅವಧಿಗೆ ಅದನ್ನು ಒಡಾಯಿಸಲಾಗಿದೆ. ಇಲ್ಲಿ ಈ ಎಸ್ಐಟಿಯಲ್ಲಿ 113 ಕಬ್ಬಿಣ ಗಣಿ ರಫ್ತು ಪ್ರಕರಣಗಳ ವಿಚಾರಣೆ ಬಾಕಿ ಇವೆ. 2 ಪ್ರಕರಣಗಳಿಗೆ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇದೆ. 8 ಪ್ರಕರಣಗಳಲ್ಲಿ CRPC 173A ತನಿಖೆ ಬಾಕಿ ಇದ್ದು ಅದಿರು ಮೌಲ್ಯಮಾಪನ ಸಮಿತಿಯ ವರದಿ ನಿರೀಕ್ಷಿಸಲಾಗಿದೆ. 6 ಪ್ರಕರಣಗಳು ತನಿಖಾ ಹಂತದಲ್ಲಿವೆ. ಈ ಹಿನ್ನೆಲೆಯೊಳಗೆ ಈ ವಿಶೇಷ ತನಿಖಾ ತಂಡದ ಕಾರ್ಯಾವಧಿಯನ್ನು 1 ವರ್ಷ ವಿಸ್ತಾರವನ್ನು ಮಾಡಿದ್ದೇವೆ. ತುಂಬ ಪ್ರಕರಣಗಳು ಬಾಕಿ ಇದ್ದದ್ದು ಕರೆ 113 ಪ್ರಕರಣಗಳು ಬಾಕಿ ಇವೆ. ಅದು ಮಾಹಿತಿ ಅದನ್ನ ತಿಳ್ಕೊಂಡು ಹೇಳ್ಬೇಕಷ್ಟೆ. 7-8 ವರ್ಷ ಹಾಕ್ರಿ. 2014ರಿಂದ 2013-14ರಿಂದ it is almost 10 plus years. 1 ವರ್ಷ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರ್ತಕ್ಕಂಥ 60 ಕ್ರಿಮಿನಲ್ ಮೊಕದ್ದಮೆಗಳನ್ನು ಏನು ಕಳೆದ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ವಿ. ಅದರಲ್ಲಿ 43 ಪ್ರಕರಣಗಳನ್ನು ಅಭಿಯೋಜನೆಯಿಂದ ಹಿಂಪಡೆಯುವ ಬಗ್ಗೆ ಸಚಿವ ಸಂಪುಟ ಇವತ್ತು ನಿರ್ಣಯವನ್ನು ಮಾಡಿತು. ಅದು ಲಿಸ್ಟೇ ಇದೆ. ಟೋಟಲ್ 43 ಪ್ರಕರಣಗಳು. 43 ಲಿಸ್ಟ್ ಕೊಡೋಣ. ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಬೆಂಗಳೂರಿನ ಓಕ್ಳಿಪುರಂನಲ್ಲಿ ರೇಷ್ಮೆ ಇಲಾಖೆಗೆ ಸೇರಿದ 4.25 ಎಕರೆ ಜಮೀನಿನೊಳಗೆ ಕರ್ನಾಟಕ ರಾಜ್ಯ ಖನಿಜ ನಿಗಮ ಮತ್ತು ಇನ್ನು ಕೊರೋನಾ ಕಾಲದಲ್ಲಿ ಆಗಿದ್ದಂತಹ ಹಗರಣಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಈ ಮೆಡಿಸಿನ್ಗಳ ಖರೀದಿ ಆಗಿರಬಹುದು, ಸ್ಯಾನಿಟೈಸರು, PPE ಕಿಟ್ಗಳ ಖರೀದಿ, ಇದೆಲ್ಲದರಲ್ಲೂ ಕೂಡ ಭಾರಿ ಭ್ರಷ್ಟಾಚಾರ ಆಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಅದು ನಿಜ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಕುನ್ಹಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ರಚನೆ ಮಾಡಲಾಗಿತ್ತು.
ಈ ಒಂದು ಸಮಿತಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಒಂದು ವರದಿ ಕೂಡ ರಚನೆ ಮಾಡಿತ್ತು. ಈ ವರದಿಯನ್ನು ಸರ್ಕಾರಕ್ಕೂ ಕೂಡ ಹಸ್ತಾಂತರ ಮಾಡಿತ್ತು. ಸಾಕಷ್ಟು ಲೋಪದೋಷಗಳು, ಸಾಕಷ್ಟು ಹಗರಣಗಳು, ಎಷ್ಟೆಷ್ಟು ಹಣಕ್ಕೆ ಖರೀದಿ ಮಾಡಿದ್ದಾರೆ, ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗಿತ್ತು. ಈ ಸಂಬಂಧ ಈಗ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ. ಅಲ್ಲ ಮತ್ತೆ ಅದನ್ನ ಮಾಡೋದಕ್ಕೆ 5